ಕಾಡಿನಲ್ಲಿ ರಾಜನಿಂದ ಮಗುವನ್ನು ಕಂಡುಹಿಡಿಯುವುದರೊಂದಿಗೆ ಸ್ಟಾರ್ಟ್ ಆಗುತ್ತೆ. ಈ ಮಗುವಿನ ಹೆಸರು ಕಾಯ್. ಈ ಸಿನಿಮಾದಲ್ಲಿ ಅವರದು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಮತ್ತು ಮಾನ್ಸ್ಟರ್ರು ಅವನನ್ನು ಬೆಳೆಸಿದರು ಅಂತ ಜನರು ಅರ್ಥ ಮಾಡಿಕೊಳ್ಳುತ್ತಾರೆ. ರಾಜನು ಆ ಮಗುವಿನಲ್ಲಿ ಅಸಾಮಾನ್ಯವಾದುದನ್ನು ಗಮನಿಸ್ತಾನೆ. ಬೇರೆ ಯಾರು ನೋಡಲು ಸಾಧ್ಯವಾಗಲಿಲ್ಲ. ಅವನು ಅವನನ್ನು ಅವನ ಮನೆಗೆ ಕರೆದುಕೊಂಡು ಬರ್ತಾನೆ. ಕಾಯ್ ಶಾಪಗ್ರಸ್ತ ಅಂತ ಗ್ರಾಮಸ್ಥರು ಅರ್ಥ ಮಾಡಿಕೊಳ್ಳುತ್ತಾರೆ. ಅಷ್ಟೇ ಏಕೆ, ಒಬ್ಬ ಹುಡುಗಿಯನ್ನು ಬಿಟ್ಟರೆ ಯಾರು ಅವನನ್ನು ಇಷ್ಟಪಡುವುದಿಲ್ಲ. ಹುಡುಗಿ ರಾಜನ ಮಗಳು, ಅವಳನ್ನು ಪ್ರಿನ್ಸೆಸ್ ಅಂತ ಕರೆಯುತ್ತಾರೆ. ಕಾಯ್ ಪ್ರಿನ್ಸೆಸ್ ದೊಂದಿಗೆ ಬಹಳ ಜನಪ್ರಿಯವಾಗಿದ್ದಾನೆ. ಕಾಲ ಕಳೆದಂತೆ ಕಾಯ್ ಬೆಳೆಯುತ್ತಾ ಹೋಗುತ್ತಾನೆ. ಅವನ ವರ್ತನೆಯಲ್ಲಿ ಯಾವುದೇ ಬದಲಾವಣೆ ಇರಲಿಲ್ಲ. ಅವರು ಬಾಲ್ಯದಿಂದಲೂ ಎಲ್ಲರನ್ನೂ ಗೌರವಿಸುತ್ತಿದ್ರು ಮತ್ತು ಪಾಲಿಸುತ್ತಿದ್ರು. ಎಲ್ಲೋ ಒಂದು ದೊಡ್ಡ ಮಾನ್ಸ್ಟರ್ ಕಾಡಿಗೆ ಆಗಮಿಸುತ್ತದೆ ಅಂತ ತೋರಿಸಲಾಗಿದೆ. ಎಲ್ಲಾ ಸೋಲ್ಜರ್ರು ಆ ಮಾನ್ಸ್ಟರ್ ನನ್ನು ಹಿಡಿಯಲು ಪ್ರಯತ್ನಿಸುತ್ತಾರೆ. ಆದ್ರೆ ಅವರು ಅದನ್ನು ಹಿಡಿಯಲು ಸಾಧ್ಯವಾಗಲಿಲ್ಲ ಮತ್ತು ಅದು ಅವರ ಮೇಲೆ ಪ್ರಬಲವಾಗಿತ್ತು. ಅದು ಎಲ್ಲರ ಮೇಲೆ ಆಕ್ರಮಣ ಮಾಡಿ ಕೊಲ್ಲುತ್ತಿತ್ತು. ಇದರ ನಡುವೆ 2 ಕಲರ್ ಕಣ್ಣುಗಳನ್ನು ಹೊಂದಿರುವ ಫಾಕ್ಸಿಯನ್ನು ತೋರಿಸಲಾಗಿದೆ ಮತ್ತು ಜಾಯಿಂಟ್ ಮಾನ್ಸ್ಟರ್ ಯಾರ ಕಂಟ್ರೋಲ್ದಲ್ಲೂ ಇರಲಿಲ್ಲ. ಕಾಯ್ ಕೂಡ ಅವನ ಕುದುರೆಯ ಮೇಲೆ ಸವಾರಿ ಮಾಡ್ತಾನೆ ಮತ್ತು ಅದನ್ನು ಬೆನ್ನಟ್ಟುತ್ತಾನೆ. ಒಬ್ಬ ಸೋಲ್ಜರ್ ಯಾಸುನೋ ಮತ್ತು ಮಾನ್ಸ್ಟರ್ ಪರಸ್ಪರ ಮುಖಾಮುಖಿಯಾಗಿದ್ದಾರೆ. ಮಾನ್ಸ್ಟರ್ನು ಅವನ ಕಡೆಗೆ ಓಡುತ್ತಿದ್ದನು. ಕಾಯ್ ಮಾನ್ಸ್ಟರ್ ನನ್ನು ನೋಡ್ತಾನೆ ಮತ್ತು ಅವನು ಅದನ್ನು ತಡೆಯದಿದ್ದರೆ ಅದು ಯಾಸುನೋನನ್ನು ಕೊಲ್ಲುತ್ತದೆ ಅಂತ ತಿಳಿದುಕೊಂಡನು. ಆ ಮಾನ್ಸ್ಟರ್ ನನ್ನು ತಡೆಯಲು ಕಾಯ್ ಕೂಡ ವೇಗವಾಗಿ ಓಡ್ತಾನೆ. ಅವನು ಆತುರದಿಂದ ಅವನ ಕತ್ತಿಯನ್ನು ಎತ್ತಿಕೊಂಡು ಮಾನ್ಸ್ಟರ್ ನನ್ನು ಹೊಡೆಯುತ್ತಾನೆ. ಮಾನ್ಸ್ಟರ್ನು ಅದರಿಂದ ಸಾಯ್ತಾನೆ. ಅದರಂತೆ ಕಾಯ್ ಯಾಸುನೋನ ಪ್ರಾಣ ಉಳಿಸಿದ್ದಾನೆ. ಯಾಸುನೋ ತುಂಬಾ ಸ್ವಾರ್ಥಿಯಾಗಿದ್ದ. ಅವನು ನಿನ್ನಿಂದ ರಕ್ಷಿಸಲ್ಪಡುವುದಕ್ಕಿಂತ ಸಾಯುವುದೇ ಮೇಲು ಅಂತ ಹೇಳ್ತಾನೆ. ಈ ಸಬ್ಜೆಕ್ಟ್ ದಿಂದಾಗಿ ಕಾಯ್ಗೆ ನೋವಾಗುತ್ತೆ. ರಾಜನು ಬರ್ತಾನೆ, ಯಾಸುನೋ ಕೊಂದಿದ್ದಾನೆ ಅಂತ ಎಲ್ಲರೂ ಯೋಚಿಸುತ್ತಿದ್ರು. ಮಾನ್ಸ್ಟರ್ ಮತ್ತು ಅವನು ಯಾರಿಗೂ ಸತ್ಯ ಬಹಿರಂಗಪಡಿಸಲಿಲ್ಲ. ಆ ಕಾಯ್ ಆ ಮಾನ್ಸ್ಟರ್ ನನ್ನು ಕೊಂದಿದ್ದು ನಾನಲ್ಲ. ರಾಜನು ಆ ಮಾನ್ಸ್ಟರ್ ನ ಕೊಂಬನ್ನು ಗೌರವಾರ್ಥವಾಗಿ ಯಾಸುನೋಗೆ ನೀಡ್ತಾನೆ. ರಾಜನ ಸ್ಪೆಷಲ್ ವ್ಯಕ್ತಿಯಾದ ಒಬ್ಬ ಸೇನಾಪತಿಯು ಅಲ್ಲಿ ನಿಂತಿದ್ದನು. ಅವನ ಹೆಸರು ವೈಶಿ ಮತ್ತು ಕೈನ ಅಲ್ಲಿ ಬ್ಲಡ್ ಅನ್ನು ಗಮನಿಸ್ತಾನೆ. ಕಾಯ್ ಮಾನ್ಸ್ಟರ್ ನನ್ನು ಕೊಂದಿದ್ದಾನೆ ಅಂತ ಅವನು ಕಂಡುಹಿಡಿದನು. ರಾಜನು ಒಬ್ಬ ಒಳ್ಳೆಯ ಮನುಷ್ಯ ಎಂಬುದು ಈಗ ಸ್ಪಷ್ಟವಾಗಿದೆ. ಕಿರಾ ಎಂಬ ಇನ್ನೊಂದು ಕಿಂಗ್ಡಮ್ ನ ರಾಜನನ್ನು ತೋರಿಸಲಾಗಿದೆ. ಕಿರಾ ಅವನ ಸ್ಪೆಷಲ್ ಮಾಟಗಾತಿ ಫ್ರೆಂಡ್ ದೊಂದಿಗೆ ಇತರ ರಾಜ್ಯವನ್ನು ಆಕ್ರಮಿಸಲು ಪ್ಲಾನ್ ಅನ್ನು ಮಾಡ್ತಾನೆ. ಅವರು ಕಾಯಿನ ರಾಜ್ಯವನ್ನು ಆಕ್ರಮಿಸಿಕೊಳ್ಳಲು ಬಯಸಿದ್ದರು. ಕಾಡಿನಲ್ಲಿ ತೋರಿಸಲ್ಪಟ್ಟ 2 ಕಲರ್ ಕಣ್ಣಿನ ಫಾಕ್ಸ್ ಆ ಮಾಟಗಾತಿ. ನಾವು ಆ ಫೆಸ್ಟಿವಲ್ಗೆ ಹೋಗುತ್ತೇವೆ ಅಂತ ಮಾಟಗಾತಿ ಕಿರಾಗೆ ಇನ್ಸಿಸ್ಟ್ ಮಾಡ್ತಾಳೆ. ಕೆಲವು ದಿನಗಳ ನಂತರ ಫೆಸ್ಟಿವಲ್ ಸ್ಟಾರ್ಟ್ ಆಗುತ್ತೆ ಮತ್ತು ಎಲ್ಲರಿಗಿಂತ ದೊಡ್ಡ ರಾಜನು ಸಹ ಹಾಜರಾಗುತ್ತಾನೆ. ಎಲ್ಲರಿಗಿಂತ ದೊಡ್ಡ ರಾಜ ಎಂದರೆ ಎಲ್ಲಾ ರಾಜ್ಯಗಳ ಲೀಡರ್ ಎಂದರ್ಥ. ಅವನು ದೊಡ್ಡ ರಾಜನಾಗಿದ್ದನು. ಈಗ ಎಲ್ಲರೂ ರಾಜ್ಯಗಳ ರಾಜನನ್ನು ಪಾಲಿಸಬೇಕು. ಅವನ ಆದೇಶಗಳನ್ನು ಪಾಲಿಸಲಾಗುತ್ತದೆ. ಒಂದು ಗೇಮ್ ಶುರುವಾಗುತ್ತಿತ್ತು. ರಾಜ್ಯದ ಪ್ರತಿಯೊಬ್ಬ ವಾರಿಯರ್ನು ಮುಂದೆ ಬಂದು ಹೋರಾಡ್ತಾನೆ. ಯಾರ ವಾರಿಯರ್ನು ಗೆಲ್ಲುತ್ತಾನೋ ಆ ರಾಜ್ಯದ ಗೌರವವು ಹೆಚ್ಚಾಗುತ್ತದೆ. ಕಿರಾ ರಾಜ್ಯದಿಂದ ಎತ್ತರದ ಅಗಲವಾದ ಮನುಷ್ಯ ಬರ್ತಾನೆ. ಅವರು ಅವನನ್ನು ನೋಡಿ ಬೆರಗಾಗುತ್ತಾರೆ. ಕಾಯ್ ಕಡೆಯಿಂದ ಯಾಸುನೋ ಮುಂದೆ ಬರಬೇಕು. ಅದಕ್ಕಾಗಿಯೇ ಅವನು ಜಾಯಿಂಟ್ ಮಾನ್ಸ್ಟರ್ ನನ್ನು ಕೊಂದಿದ್ದಾನೆ ಅಂತ ಎಲ್ಲರೂ ಯೋಚಿಸುತ್ತಿದ್ರು. ಟೆಂಟ್ ನಲ್ಲಿ ಯಾಸುನೋ ಸ್ಟ್ರೇಂಜ್ ಕಂಡೀಷನ್ ನಲ್ಲಿ ಕಂಡುಬಂದರು. ಅದನ್ನು ನೋಡಿ ಕಮಾಂಡರ್ ವೈಶ್ಯ ಮಗ ಕೇಳ್ತಾನೆ, ಏನಾಯ್ತು ನಿನಗೆ? ನೀನು ಚೆನ್ನಾಗಿದ್ದೀಯಾ? ಇನ್ಫ್ಯಾಕ್ಟ್ ಯಾಸುನೋನ ಕಣ್ಣುಗಳು ಬಿಳಿಯಾಗಿವೆ. ಕಾಯ್ ಹಿಡಿದ ಕಂಡೀಷನ್ ನೋಡಿದ ಮೇಲೆ ಅರ್ಥವಾಗುತ್ತೆ. ರಾಜ್ಯ ಗೌರವಕ್ಕೆ ಯಾರಾದರೂ ಹೋಗಬೇಕು ಅಂತ ಕಾಯ್ ಹೇಳ್ತಾರೆ. ಒಂದು ರೂಲ್ಸ್ ಅನ್ನು ಸ್ಥಾಪಿಸಲಾಯಿತು. ಆ ಫೈಟ್ ನಲ್ಲಿ ಒಬ್ಬ ವಾರಿಯರ್ ಹೋರಾಡಬಹುದು ಮತ್ತು ಬೇರೆ ಯಾರು ಮಾಡಬಾರದು. ಕಾಯ್ ಒಬ್ಬ ವಾರಿಯರ್ ಆದ್ರೆ ಯಾರು ಅವನನ್ನು ವಾರಿಯರ್ ಅಂತ ಪರಿಗಣಿಸುವುದಿಲ್ಲ. ಅವನು ಶುದ್ಧನಲ್ಲ ಅಂತ ಎಲ್ಲರೂ ಅರ್ಥ ಮಾಡಿಕೊಳ್ಳುತ್ತಾರೆ. ಆಗಲೂ ಕಾಯ್ ವಾರಿಯರ್ ನ ಯೂನಿಫಾರ್ಮ್ ಮತ್ತು ಮಾಸ್ಕ್ ಅನ್ನು ಧರಿಸ್ತಾನೆ. ಕಾಯ್ ಆ ಎತ್ತರದ ಮನುಷ್ಯನ ಜೊತೆ ಜಗಳಕ್ಕೆ ಹೋಗ್ತಾಳೆ. ಕಾಯ್ ಸ್ಟಾರ್ಟಿಂಗ್ ನಲ್ಲಿ ಅವನ ಮೇಲೆ ಪ್ರಬಲನಾಗಿದ್ದನು. ಆದ್ರೆ ಆ ಎತ್ತರದ ಮನುಷ್ಯ ಸ್ಪಷ್ಟವಾಗಿ ಲೆಕ್ಕಿಸಬೇಕಾದ ಪವರ್ಸ್ ಆಗಿತ್ತು. ಅವನು ಕಾಯ್ನ ಕಷ್ಟದಿಂದ ಒದೆಯುತ್ತಾನೆ. ಕಾಯ್ ಹಿಂದೆ ಬೀಳ್ತಾನೆ. ಆದ್ರೆ ಕಾಯ್ ಮತ್ತೆ ಎದ್ದು ಅವನೊಂದಿಗೆ ಫೈಟಿಂಗ್ ಮಾಡ್ತಾನೆ. ಈ ವೇಳೆ ಕಾಯ್ ಕತ್ತಿ ಮುರಿದಿದೆ. ಮನುಷ್ಯನು ಅವನ ಪೂರ್ಣ ಪವರ್ ನಿಂದ ಕಾಯ್ಗೆ ಪಂಚ್ನಿಂದ ಹೊಡೆಯುತ್ತಾನೆ. ಕಾಯ್ ದೂರದಲ್ಲಿ ಬೀಳುತ್ತಾನೆ ಮತ್ತು ಅವನ ಮಾಸ್ಕ್ ಅನ್ನು ತೆಗೆದು ಹಾಕ್ತದೆ ಮತ್ತು ಅವರೆಲ್ಲರೂ ಅಲ್ಲಿ ಕಾಯ್ನ ನೋಡಿ ಶಾಕ್ ಆಗ್ತಾರೆ. ರಾಜ್ಯಗಳ ರಾಜನು ನೋಡಿದಾಗ ಅವನು ವಾರಿಯರ್ನಲ್ಲ. ಅವನು ಕಾಯ್ಗೆ ಬಂದು ಕೇಳ್ತಾನೆ, ನೀನು ವಾರಿಯರ್ನಲ್ಲ, ಹಾಗಾದ್ರೆ ನೀವು ಇಲ್ಲಿ ಏನು ಮಾಡುತ್ತಿದ್ದೀರಿ? ಇದರಿಂದಾಗಿ ನೀವು ಈಗ ಮರಣದಂಡನೆಗೆ ಟಾರ್ಗೆಟ್ ಆಗುತ್ತೀರಿ. ಕಾಯ್ನ ಕತ್ತನ್ನು ಕತ್ತಿಯಿಂದ ಸೀಳಲು ಹೊರಟಿರುವಾಗಲೇ ಪ್ರಿನ್ಸೆಸ್ ಬರುತ್ತಾಳೆ. ಕಿಂಗ್ಡಮ್ ನ ರಾಜನು ಅವನ ಮರಣದಂಡನೆಯನ್ನು ರದ್ದುಗೊಳಿಸಿದನು. ಆದ್ರೆ ಅವರು ಶಿಕ್ಷೆಗೆ ಒಳಗಾಗುತ್ತಾರೆ ಮತ್ತು ಅವರು ಚೆನ್ನಾಗಿ ಹೊಡೆಯುತ್ತಾರೆ ಅಂತ ಹೇಳಿದರು. ರಾಜನ ಆದೇಶದ ಮೇರೆಗೆ ಕಾಯ್ನ ಕೆಟ್ಟದಾಗಿ ಹೊಡೆಯಲಾಯಿತು. ಈಗ ನಾವು ಮಾಟಗಾತಿ ಮತ್ತು ಕಿರಾವನ್ನು ಒಟ್ಟಿಗೆ ನೋಡ್ತೇವೆ. ಅವರು ಇಂದು ರಾತ್ರಿ ಕಾಯ್ನ ರಾಜನನ್ನು ಕೊಲ್ಲಲು ಯೋಜಿಸುತ್ತಿದ್ರು. ಮಾಟಗಾತಿ ಒಂದು ಪ್ಲಾನ್ ಅನ್ನು ಮಾಡ್ತಾಳೆ ಮತ್ತು ರಾಜನ ರೂಮಿಗೆ ಹೋಗ್ತಾಳೆ. ಅವಳು ರಾಜನನ್ನು ಹೊಂದಿದ್ದಾಳೆ. ಕಿರಾ ಅವನ ಮಗಳೊಂದಿಗೆ ಅಸಭ್ಯವಾಗಿ ವರ್ತಿಸುತ್ತಿರುವುದನ್ನು ರಾಜನು ನೋಡ್ತಾನೆ. ಖಡ್ಗವನ್ನು ತೆಗೆದುಕೊಳ್ಳುವಾಗ ರಾಜನು ಅವನ ನಿದ್ರೆಯಲ್ಲಿ ಕೊಲ್ಲಲು ಹೋಗ್ತಾನೆ. ಕಿರಾನನ್ನು ಕೊಲ್ಲಲು ಹೊರಟಾಗ ಎಲ್ಲಾ ಸೋಲ್ಜರ್ರು ರಾಜನನ್ನು ಹಿಡಿದಿಟ್ಟುಕೊಳ್ತಾರೆ. ರಾಜನಿಗೆ ಸಂಪೂರ್ಣವಾಗಿ ಹಿಡಿತವಿತ್ತು. ಆ ಕಂಡೀಷನ್ ಅನ್ನು ನೋಡಿದ ನಂತರ ವೈಶಿಗೂ ತಿಳಿಯಿತು, ಯಾರೋ ರಾಜನನ್ನು ವಶಪಡಿಸಿಕೊಂಡಿದ್ದಾರೆ ಅಂತ ರಾಜನ ಕಣ್ಣಿನಿಂದ ತಿಳಿಯಿತು. ಎಲ್ಲಾ ರಾಜ್ಯಗಳ ರಾಜನು ಸಹ ಬರ್ತಾನೆ. ರಾಜನು ಕಿರಾನನ್ನು ಕೊಲ್ಲಲು ಪ್ರಯತ್ನಿಸಿದನು ಅಂತ ತಿಳಿದ ನಂತರ
ನೀನು ತಪ್ಪು ಮಾಡಿದೆ ಅಂತ ರಾಜನಿಗೆ ಅರ್ಥವಾಗುವಂತೆ ಮಾಡ್ತಾನೆ. ಅವನು ನಿಮ್ಮ ಗೆಸ್ಟ್ ಆಗಿದ್ದನು. ಅವನು ಮಲಗಿದ್ದಾಗ ನೀನು ಅವನನ್ನು ಕೊಲ್ಲಲು ಪ್ರಯತ್ನಿಸಿದೆ. ಇದು ದೊಡ್ಡ ತಪ್ಪು. ಅದರ ಶಿಕ್ಷೆ ಸಾವು. ರಾಜ ಅಥವಾ ನಾರ್ಮಲ್ ಮನುಷ್ಯ ಇದ್ರೆ ನ್ಯಾಯ ಸಿಗುತ್ತೆ. ರಾಜ್ಯದ ರಾಜನು ರಾಜನಿಗೆ ಹೇಳ್ತಾನೆ, ನೀವು ಈ ರಾಜ್ಯಕ್ಕಾಗಿ ಶ್ರಮಿಸಿದ್ದೀರಿ, ಅದಕ್ಕಾಗಿಯೇ ನಾವು ನಿಮ್ಗೆ ಗೌರವದಿಂದ ಸಾವನ್ನು ನೀಡುತ್ತೇವೆ. ಇದರರ್ಥ ನೀವು ನಿಮ್ಮ ಸ್ವಂತ ಜೀವನವನ್ನು ನಿಮ್ಮ ಕೈಗಳಿಂದ ತೆಗೆದುಕೊಳ್ಳುತ್ತೀರಿ. ಮನುಷ್ಯ ಸೂಸೈಡ್ ಮಾಡಿಕೊಂಡರೆ ಅದು ಗೌರವಾನ್ವಿತ ಕೃತ್ಯ ಅಂತ ಜನರು ಅರ್ಥ ಮಾಡಿಕೊಳ್ಳುತ್ತಾರೆ. ರಾಜನು ಅವನ ಶಿಕ್ಷೆಯನ್ನು ಪ್ರಾವೇಟಸ್ಕವಾಗಿ ಸ್ವೀಕರಿಸುತ್ತಾನೆ. ಅವನು ಅವನ ಹೊಟ್ಟೆಯಲ್ಲಿ ಚಾಕುವಿನಿಂದ ಇರಿದ. ವೈಶಿ ಇಷ್ಟವಿಲ್ಲದೆ ಅವನ ರಾಜನನ್ನು ಇದರಲ್ಲಿ ಬೆಂಬಲಿಸುತ್ತಾನೆ. ಅವನು ರಾಜನ ಹೆಡ್ ಅನ್ನು ಅವನ ಬಾಡಿಯಿಂದ ಬೇರ್ಪಡಿಸುತ್ತಾನೆ. ಅವನ ತಂದೆಯ ಸಾವನ್ನು ಕಂಡು ಪ್ರಿನ್ಸೆಸ್ ದುಃಖಿತಳಾದಳು. ಕಿರಾಗೆ ಈ ರಾಜ್ಯವನ್ನು ನೀಡಲು ಕಿಂಗ್ಡಮ್ನ ರಾಜನು ನಿರ್ಧಾರ ತೆಗೆದುಕೊಳ್ತಾನೆ. ಪ್ರಿನ್ಸೆಸ್ಗೆ 1 ವರ್ಷದ ಟೈಮ್ ಇದೆ. ಅವಳು ಡಿಪ್ರೆಷನ್ಗೆ ಒಳಗಾಗುತ್ತಾಳೆ ಮತ್ತು ನಂತರ ಅವಳು ಕಿರಾಳನ್ನು ಮದುವೆಯಾಗುತ್ತಾಳೆ. ಯಾಕಂದ್ರೆ ಕಿರಾಗೆ ಎಲ್ಲಾ ಪವರ್ಸ್ಗಳಿವೆ, ಅದಕ್ಕಾಗಿಯೇ ಅವನು ಇದರಿಂದ ಪ್ರಯೋಜನಗಳನ್ನು ಪಡೆಯುತ್ತಾನೆ. ಮೊದಲಿಗೆ ಅವನು ರಾಜ್ಕುಮಾರನ ಸ್ಪೆಷಲ್ ಕಮಾಂಡರ್ ವೈಶಿಯನ್ನು ಖೈದಿಯನ್ನಾಗಿ ಮಾಡ್ತಾನೆ. ನಂತರ ರಾಜನ ಎಲ್ಲಾ ಹಿತಚಿಂತಕರನ್ನು ಸೆರೆಮನೆಗೆ ಹಾಕಲಾಯಿತು. ಅವನು ಕಾಯಿನನ್ನು ದ್ವೀಪಕ್ಕೆ ಕಳುಹಿಸುತ್ತಾನೆ. ನಂತರ 1 ವರ್ಷ ಕಳೆದಿದೆ. ವೈಶಿಯ ಶಿಕ್ಷೆಯು ಮುಗಿದಿತ್ತು. ಅವರನ್ನು ಬಿಡುಗಡೆ ಮಾಡಲಾಯಿತು. ಅವನ ಫಾದರ್ ಅನ್ನು ನೋಡಿ ವೈಶಿಯ ಮಗ ಅವನ ಫಾದರ್ ಅನ್ನು ಮನೆಗೆ ಕರೆದುಕೊಂಡು ಹೋಗ್ತಾನೆ. ವೈಶಿಯ ಹೃದಯದಲ್ಲಿ ಸೇಡು ತೀರಿಸಿಕೊಳ್ಳುವುದು ಒಂದೇ ಒಂದು ಸಬ್ಜೆಕ್ಟ್ ಆಗಿತ್ತು. ಅವನು ಕಿರಾ ಮೇಲೆ ಸೇಡು ತೀರಿಸಿಕೊಳ್ಳಲು ಬಯಸ್ತಾನೆ. ಅವನನ್ನು ಕೊಲ್ಲುವಾಗ ಮೊದಲ ಮತ್ತು ಅಗ್ರಗಣ್ಯವಾಗಿ ಅವನು ರಾಜನೊಂದಿಗೆ ಏನು ಮಾಡಿದನು. ಎರಡನೆಯದಾಗಿ ಅವನು ರಾಜನ ಅಸೋಸಿಯೇಟ್ ರೊಂದಿಗೆ ಮಾಡಿದ್ದಕ್ಕಾಗಿ ಅವನು ಅವನ ಮಗನನ್ನು ನಮ್ಮ ಇತರ ಸೋಲ್ಜರ್ರು ಎಲ್ಲಿದ್ದಾರೆ, ಅವರು ಕಾಡಿನಲ್ಲಿ ಅಡಗಿಕೊಂಡು ವಾಸಿಸುತ್ತಿದ್ದಾರೆ ಅಂತ ಅವನ ಮಗ ಉತ್ತರಿಸ್ತಾನೆ. ವೈಶಿ ಅವನ ಮಗನ ಮೂಲಕ ಅವನ ಸೋಲ್ಜರ್ರಿಗೆ ಅವನ ಮೆಸೇಜ್ ಅನ್ನು ತಿಳಿಸ್ತಾನೆ. ವೈಶಿ ಖುದ್ದಾಗಿ ಯಾರನ್ನಾದರೂ ಆಯ್ಕೆ ಮಾಡಲು ಹೋಗ್ತಾನೆ. ವೈಶಿ ಕಳುಹಿಸಿದ ದ್ವೀಪಕ್ಕೆ ತೆರಳುತ್ತಾನೆ. ದ್ವೀಪವು ಅತ್ಯಂತ ಕೆಟ್ಟ ಕಂಡೀಷನ್ ನಲ್ಲಿದೆ ಅಂತ ಅವರು ಗಮನಿಸುತ್ತಾರೆ. ಜನರು ಬಹಿರಂಗವಾಗಿ ಕುಡಿಯುತ್ತಾರೆ ಮತ್ತು ಕೆಟ್ಟ ಕೆಲಸಗಳನ್ನು ಮಾಡ್ತಾರೆ. ಅದರ ನಂತರ ವೈಶಿ ಒಳಗೆ ಹೋಗ್ತಾನೆ. ಒಬ್ಬ ವ್ಯಕ್ತಿ ಮತ್ತು ಮಾನ್ಸ್ಟರ್ ಹಾಗೆ ಇರುವ ಮನುಷ್ಯನ ನಡುವೆ ಫೈಟಿಂಗ್ ನಡೆಯುವುದನ್ನು ಅವನು ಗಮನಿಸುತ್ತಾನೆ. ಮಾನ್ಸ್ಟರ್ ಹಾಗೆ ಇರುವ ಮನುಷ್ಯನು ಇತರ ಮನುಷ್ಯನ ಮೇಲೆ ಪ್ರಾಬಲ್ಯ ಸಾಧಿಸುತ್ತಿದ್ದನು. ಮನುಷ್ಯನು ಅವನ ಬಾಡಿಯಿಂದ ಮಾನ್ಸ್ಟರ್ ಹಾಗೆ ಇರುವ ಮನುಷ್ಯನ ಹೆಡ್ ಅನ್ನು ಪ್ರತ್ಯೇಕಿಸುತ್ತಾನೆ. ಈ ಹ್ಯೂಮನ್ ಬೇರೆ ಯಾರೂ ಅಲ್ಲ, ಕಾಯಿದ್. ವೈಶಿ ಅಲ್ಲಿನ ಜೆಫಾಕ್ಸ್ಗೆ ನನಗೂ ಫೈಟ್ ಮಾಡಬೇಕೆಂದಿದೆ ಅಂತ ಹೇಳ್ತಾರೆ. ಅವರನ್ನು ಒಳಗೆ ಕಳುಹಿಸಲಾಯಿತು. ಈಗ ಅವರು ಪರಸ್ಪರರ ಮುಂದೆ ಇದ್ರು. ಫೈಟ್ ನ ಟೈಮ್ಲಿ ಕಾಯಿನನ್ನು ಅರ್ಥ ಮಾಡಿಕೊಳ್ಳಲು ವೈಶಿ ಪ್ರಯತ್ನಿಸ್ತಾನೆ. ಇದು ನಾನು. ವೈಶಿ, ನೀವು ನನ್ನನ್ನು ಗುರುತಿಸಲಿಲ್ಲವೇ? ಕಾಯ್ ಅವನನ್ನು ಗುರುತಿಸಲಿಲ್ಲ. ಅವನು ಎಲ್ಲಾನು ಮರೆತಿದ್ದನಂತೆ. ಆತ ನಿರಂತರವಾಗಿ ವೈಶಿ ಮೇಲೆ ಆಕ್ರಮಣ ಮಾಡುತ್ತಿದ್ದ. ವೈಶಿ ಅವನನ್ನು ಉಳಿಸಿಕೊಳ್ಳಲು ಮತ್ತು ಕಾಯಿನನ್ನು ಮನವೊಲಿಸಲು ಪ್ರಯತ್ನಿಸುತ್ತಿದ್ದನು. ಕಾಯ್ ಇನ್ನೂ ಅವನನ್ನು ಗುರುತಿಸಲಿಲ್ಲ. ನಾವು ಪ್ರಿನ್ಸೆಸ್ ನ್ನು ತಪ್ಪಿಸಿಕೊಳ್ಳಬೇಕು ಅಂತ ವೈಶಿ ಹೇಳಿದಾಗ ಅವಳ 1 ವರ್ಷದ ದುಃಖ ಮುಗಿದಿತ್ತು. ಈಗ ಅವರು ಕಿರಾ ಅವರನ್ನು ಮದುವೆಯಾಗಲಿದ್ದಾರೆ. ನಾವು ಅವಳನ್ನು ಉಳಿಸಬೇಕು. ಇಲ್ಲಿ ಕಾಯ್ ಎಲ್ಲಾನು ನೆನಪಿಸಿಕೊಳ್ತಾನೆ. ಅವರು ಫೈಟಿಂಗ್ ಮಾಡುತ್ತಿರುವಂತೆ ವರ್ತಿಸಲು ಪ್ರಯತ್ನಿಸುತ್ತಾರೆ. ಫೈಟಿಂಗ್ ಮಾಡುತ್ತಲೇ ಅಲ್ಲಿಂದ ಹೊರಬರ್ತಾರೆ. ಅವರನ್ನು ತಡೆಯಲು ಅವರ ಮೇಲೆ ಬೆಂಕಿಯನ್ನು ಹಾರಿಸಲಾಯಿತು. ಆದ್ರೆ ಅವರು ಹೇಗಾದರೂ ಉಳಿದರು. ಹೊರಡುವಾಗ ಲೊಕೇಶನ್ಗೆ ಬೆಂಕಿ ಹಚ್ಚಿ ಅಲ್ಲಿಂದ ಓಡಿ ಹೋಗ್ತಾರೆ. ಇಲ್ಲಿ ಅವರು ಸಣ್ಣ ಆರ್ಮಿಯನ್ನು ಮಾಡಿದ್ದಾರೆ, ಆದ್ರೆ ಅವರ ಬಳಿ ವೆಪನ್ಗಳಿರಲಿಲ್ಲ. ಕಾಡಿನ ಮಾನ್ಸ್ಟರ್ ರಿಂದ ನಾವು ವೆಪನ್ಗಳನ್ನು ಪಡೆಯುತ್ತೇವೆ ಅಂತ ಕಾಯ್ ಹೇಳಿಕೊಂಡಿದ್ದಾನೆ. ಅವರು ನಮ್ಗೆ ಹೆಲ್ಪ್ ಮಾಡ್ತಾರೆಂದು ನನಗೆ ತಿಳಿದಿದೆ. ಇನ್ಫ್ಯಾಕ್ಟ್ ನಾನು ಬೆಳೆದಿದ್ದೇನೆ ಮತ್ತು ಅಲ್ಲಿಂದ ಎಲ್ಲಾನು ಕಲಿತಿದ್ದೇನೆ. ಅವರು ನಮ್ಗೆ ಒಂದು ಕಂಡೀಷನ್ ನಲ್ಲಿ ವೆಪನ್ಗಳನ್ನು ನೀಡ್ತಾರೆ. ನಾವು ಅವರ ಟೆಸ್ಟ್ ನಲ್ಲಿ ಪಾಸ್ ಆದರೆ ಅವರಲ್ಲಿ ಒಬ್ಬರು ಕೇಳ್ತಾರೆ, ಅವರ ಟೆಸ್ಟ್ ಎಷ್ಟು ಕಷ್ಟಕರವಾಗಿರುತ್ತದೆ. ಟೆಸ್ಟ್ ತುಂಬಾ ಕಷ್ಟಕರವಾಗಿದ್ದು ಅದರಲ್ಲಿ ತೇರ್ಗಡೆಯಾಗುವುದು ಎಲ್ಲರಿಗೂ ಸುಲಭವಲ್ಲ ಎನ್ನುತ್ತಾರೆ ಅವರು. ಕಾಯ್ ಅವರು ಕಾಡನ್ನು ಪ್ರವೇಶಿಸುತ್ತಾರೆ. ಅದು ನಾರ್ಮಲ್ ಅರಣ್ಯವಲ್ಲ, ಅದೊಂದು ಭೂತದ ಕಾಡಾಗಿತ್ತು. ತಮ್ಮ ಸಮಾಧಿಯಿಂದ ಮೇಲೇಳುತ್ತಿರುವಾಗ ಎಲ್ಲಾ ಆತ್ಮಗಳು ಅಲೆದಾಡುತ್ತಿದ್ದವು. ಅವರು ಆ ಮಾನ್ಸ್ಟರ್ ಗುಹೆಯ ಬಳಿ ತಲುಪುತ್ತಾರೆ. ಕಾಯ್ ವೈಶಿಯನ್ನು ತನ್ನೊಂದಿಗೆ ಒಳಗೆ ಕರೆದುಕೊಂಡು ಹೋಗ್ತಾಳೆ. ಅವನು ಇತರ ಅಸೋಸಿಯೇಟ್ ರನ್ನು ಹೊರಗೆ ಇರಲು ಕೇಳ್ತಾನೆ. ದೂರದಲ್ಲಿ ಒಳಗೆ ಚಲಿಸಿ ಅವರು ವೈಶಿಯನ್ನು ಅಲ್ಲಿಯೇ ಇರಲು ಹೇಳಿದರು. ಏನೇ ಆಗಲಿ ಅವನ ವೆಪನ್ ಅನ್ನು ಸೆಳೆಯಬೇಡಿ ಅಂತ ವೈಶಿಗೆ ಹೇಳ್ತಾನೆ. ಅದರ ನಂತರ ಕಾಯ್ ಒಳಗೆ ಹೋಗುತ್ತಾನೆ ಮತ್ತು ವೈಶಿ ಅಲ್ಲಿ ಅವನಿಗಾಗಿ ಕಾಯುತ್ತಾನೆ. ಅಲ್ಲಿದ್ದವರು ಹಳದಿ ಕಲರ್ ವಸ್ತ್ರಗಳನ್ನು ಧರಿಸಿದ್ದರು. ಅವರೆಲ್ಲ ಬೆಂಡಾಗಿದ್ರು. ಕಾಯ್ ಒಳಗೆ ಚಲಿಸಿದಾಗ ಮಾನ್ಸ್ಟರ್ ಹಾಗೆ ಇರುವ ಮನುಷ್ಯ ಅಲ್ಲಿಗೆ ಬರ್ತಾನೆ. ಅದು ಕಾಯ್ಗೆ ಹೇಳುತ್ತದೆ, ನೀವು ಹಿಂತಿರುಗಿದ್ದೀರಾ, ನೀವು ಹಿಂತಿರುಗುತ್ತೀರಿ ಅಂತ ನನಗೆ ತಿಳಿದಿದೆ. ನಾನು ವೆಪನ್ಗಳನ್ನು ತೆಗೆದುಕೊಳ್ಳಲು ಬಂದಿದ್ದೇನೆ ಅಂತ ಕಾಯ್ ಹೇಳ್ತಾನೆ. ಮಧ್ಯದ ಕತ್ತಿಯನ್ನು ತೋರಿಸಿದ ವೆಪನ್ ಅನ್ನು ತೆಗೆದುಕೊಳ್ಳಲು ಅವನಿಗೆ ಮಾನ್ಸ್ಟರ್ ಹ್ಯೂಮನ್ ಸೂಚಿಸ್ತಾನೆ. ಅವರು ಕಾಯಿನನ್ನು ತಮ್ಮೊಂದಿಗೆ ತೆಗೆದುಕೊಂಡಿದ್ದಾರೆ ಅಂತ ನನಗೆ ಅನಿಸುತ್ತದೆ ಅಂತ ಯಾಸುನು ಹೇಳ್ತಾರೆ. ಆ ಮನುಷ್ಯರಂತಹ ಮಾನ್ಸ್ಟರ್ ರನ್ನು ನಾನು ಅರ್ಥ ಮಾಡಿಕೊಳ್ಳುವುದಿಲ್ಲ. ಸ್ವಲ್ಪ ಟೈಮ್ ನಂತರ ಅವರು ಹಿಂತಿರುಗದಿದ್ದರೆ ನಾವು ಒಳಗೆ ಹೋಗುತ್ತೇವೆ. ವೈಶಿ ಕೂಡ ಕಾಯ್ಗಾಗಿ ಕಾಯುತ್ತಿದ್ದನು. ಇದರ ನಡುವೆ ಯಾಸುನು ಸಹ ಅವನ ಅಸೋಸಿಯೇಟ್ ರೊಂದಿಗೆ ಅಲ್ಲಿಗೆ ಬರ್ತಾನೆ. ವೈಶಿ ಅವರನ್ನು ಕೇಳ್ತಾನೆ, ನೀವು ಒಳಗೆ ಏಕೆ ಬಂದಿದ್ದೀರಿ? ನೀವು ಒಳಗೆ ಬರುವುದನ್ನು ನಾನು ನಿಷೇಧಿಸುತ್ತೇನೆ. ಬಾಗಿದ ಮನುಷ್ಯರು ನಡುಗಲಾರಂಭಿಸಿದರು. ಅದನ್ನು ನೋಡಿದ ಯಾಸುನು ಅವನ ಕತ್ತಿಯನ್ನು ತೆಗೆಯುತ್ತಾನೆ. ಯಾಸುನು ಅವನ ಕತ್ತಿಯನ್ನು ಎಳೆಯುತ್ತಿದ್ದಂತೆ ಎಲ್ಲೋ ಡ್ರೆಸ್ ಜನರು ಎಚ್ಚರಗೊಳ್ಳುತ್ತಾರೆ. ಅವರ ಮೇಲೆ ಆಕ್ರಮಣ ಮಾಡ್ತಾರೆ. ಒಂದು ಧ್ವನಿ ಪ್ರತಿಧ್ವನಿಸಿತು. ವೈಶಿಗೆ ತ್ವರೆಯಾಗಿ ಅವನ ವೆಪನ್ ಅನ್ನು ಹೊರತೆಗೆಯಲು ಹೇಳಿತು. ನಿಮ್ಮ ಅಸೋಸಿಯೇಟ್ ರನ್ನು ಉಳಿಸಿ, ನೀವು ಅವರನ್ನು ಹೀಗೆ ಸಾಯಲು ಬಿಡುತ್ತೀರಾ? ಈ ಧ್ವನಿಯನ್ನು ಕೇಳಿದ ನಂತರವೂ ವೈಶಿ ಅವನ ವೆಪನ್ ಅನ್ನು ಹೊರತೆಗೆಯುವುದಿಲ್ಲ. ಕಾಯ್ ಮತ್ತು ಮಾನ್ಸ್ಟರ್ ಹಾಗೆ ಇರುವ ಮಾನವರು ಕತ್ತಿಯಿಂದ ಒಂದೇ
ದೂರದಲ್ಲಿದ್ದರು. ಕಾಯ್ ಮೊದಲು ಖಡ್ಗಕ್ಕೆ, ನಂತರ ಮಾನ್ಸ್ಟರ್ ಹಾಗೆ ಇರುವ ಮಾನವನಿಗೆ ಮುನ್ನಡೆಯುತ್ತಾನೆ. ಮಾನ್ಸ್ಟರ್ ಹಾಗೆ ಇರುವ ಮಾನವನು ಪವರ್ಸ್ ಗಳನ್ನು ಹೊಂದಿದ್ದಾನೆ, ಅದಕ್ಕಾಗಿಯೇ ಅವನು ವೇಗವಾಗಿ ಮುಂದೆ ಸಾಗುತ್ತಿದ್ದನು. ಇಲ್ಲಿ ನಾವು ಕಾಯ್ಗೆ ಪವರ್ಸ್ ಗಳಿವೆ ಅಂತ ನೋಡ್ತೇವೆ. ಅವರು ಬಾಲ್ಯದಲ್ಲಿ ಅವರಿಂದ ಎಲ್ಲಾನು ಕಲಿತರು. ಕಾಯ್ ಅದಕ್ಕಿಂತ ವೇಗವಾಗಿ ಮುನ್ನಡೆಯುತ್ತಾನೆ ಮತ್ತು ಕತ್ತಿಯನ್ನು ವಶಪಡಿಸಿಕೊಳ್ತಾನೆ. ಒಯಿಶಿ ಕತ್ತಿಯನ್ನು ತೆಗೆಯಲಿಲ್ಲ ಅಂತ ತೋರಿಸಲಾಗಿದೆ, ಅದಕ್ಕಾಗಿಯೇ ಎಲ್ಲವೂ ಸಾಮಾನ್ಯವಾಗುತ್ತೆ. ಇನ್ಫ್ಯಾಕ್ಟ್ ಅವನ ಅಸೋಸಿಯೇಟ್ಸ್ ಪ್ರವೇಶಿಸಲಿಲ್ಲ. ಅವನು ಅವನ ವೆಪನ್ ಅನ್ನು ತೆಗೆದುಕೊಳ್ಳುವ ವಿಜನ್ ಅನ್ನು ನೋಡ್ತಾನೆ. ಕಾಯ್ ಹೇಳಿದ ಮಾತು ನೆನಪಾಗಿ ಕತ್ತಿ ತೆಗೆಯಲಿಲ್ಲ. ಅದು ಏನೇ ಆಗಲಿ ವೆಪನ್ ಅನ್ನು ಹೊರತೆಗೆಯಬೇಡಿ. ಅವರು ಮಾನ್ಸ್ಟರ್ ಹಾಗೆ ಇರುವ ಮಾನವರ ಟೆಸ್ಟ್ ನಲ್ಲಿ ಪಾಸ್ ಆಗಿದ್ದಾರೆ, ಆದ್ರಿಂದ ಅವರು ಎಲ್ಲಾ ವೆಪನ್ ಗಳನ್ನು ಪಡೆಯುತ್ತಾರೆ. ಈಗ ಅವರು ಒಟ್ಟು 47 ರೋನಿನ್ ಆಗಿದ್ದಾರೆ. ರೋನಿನ್ ಗಳ ಬಗ್ಗೆ ನಾನು ನಿಮ್ಗೆ ಹೇಳುತ್ತೇನೆ. ವಾರಿಯರ್ ತಮ್ಮ ರಾಜ್ಯಕ್ಕಾಗಿ ಮತ್ತು ತಮ್ಮ ರಾಜನಿಗಾಗಿ ಸ್ಯಾಕ್ರಿಫೈಸ್ ಮಾಡಲು ಸಿದ್ಧರಾಗಿದ್ದಾರೆ. ವಾರಿಯರ್ ನಿಗೆ ಕಾರ್ಯವನ್ನು ನಿಯೋಜಿಸಿದರೆ ಅವನು ಅದನ್ನು ಪೂರ್ಣಗೊಳಿಸದಿದ್ದರೆ ಅವನು ರೋನಿನ್ ಆಗ್ತಾನೆ. ತೀರಾ ಸೇಡು ತೀರಿಸಿಕೊಳ್ಳಲು ಹೋದರೆ ಮರಳಿ ಬರಲಾರರು ಎಂಬ ಅರಿವು ಅವರಿಗಿದೆ. ಅವರು ಹಿಂದಕ್ಕೆ ಹೋದರೆ ರಾಜ್ಯಗಳ ರಾಜನು ಅವರಿಗೆ ಮರಣದಂಡನೆಯನ್ನು ನೀಡ್ತಾನೆ. ಯಾರಾದರೂ ಅವನ ವಿರುದ್ಧ ಹೋದರೆ ಅವನು ಮರಣದಂಡನೆಯನ್ನು ಡಿಕ್ಲೇರ್ ಮಾಡ್ತಾನೆ. ಈಗ ಆ 47 ರೋನಿನ್ ಒಂದು ಪೇಪರ್ಗೆ ಸಹಿ ಹಾಕ್ತಾರೆ, ಆದ್ರಿಂದ ಅವರು ಇತಿಹಾಸದಲ್ಲಿ ನೆನಪಿಸಿಕೊಳ್ತಾರೆ. ಇನ್ನೊಂದು ಕಡೆ ಇಂದು ಪ್ರಿನ್ಸೆಸ್ ಮತ್ತು ಕಿರಾ ಅವರ ಮದುವೆ. ಈ ಮದುವೆಯನ್ನು ನಿಲ್ಲಿಸಲು ರೋನಿನ್ಸ್ ಅಲ್ಲಿಗೆ ಬರ್ತಾರೆ. ಹೀಗೆ ಒಳಗೆ ಹೋಗಲಾರದೆ ಬೇರೆ ಬಟ್ಟೆ ಬದಲಿಸಿಕೊಂಡು ಒಳಗೆ ಹೋಗ್ತಾರೆ. ಥಿಯೇಟರ್ ಜನರ ಗೆಟಪ್ ನಲ್ಲಿ ಅವರು ಹೋಗ್ತಾರೆ. ಅವರು ಕ್ರಮೇಣ 4 ಮೂಲೆಗಳಿಂದ ಅರಮನೆಯೊಳಗೆ ಹೋಗ್ತಾರೆ. ಒಯಿಶಿ ಕಾಸ್ಟ್ಯೂಮ್ ಅನ್ನು ಧರಿಸಿ ಸ್ಟೇಜ್ ಮೇಲೆ ಡಾನ್ಸ್ ಮಾಡುತ್ತಿದ್ರು. ಉಳಿದವರು ಮಾಸ್ಕ್ ಧರಿಸಿದ್ದರು. ಅಲ್ಲಿ ಡಾನ್ಸ್ ಪ್ರದರ್ಶನಕ್ಕೆ ಅವಕಾಶ ಸಿಗುತ್ತಿತ್ತು. ಆ ರೋನಿನ್ಗಳು ಕಿರಾ ಅವರ ಅಸೋಸಿಯೇಟ್ ರನ್ನು ಕೊಲ್ಲಲು ಸ್ಟಾರ್ಟ್ ಮಾಡ್ತಾರೆ. ಕಿರಾನ ಅಸೋಸಿಯೇಟ್ ರನ್ನು ಕೊಲ್ಲುವಾಗ ಆ ರೋನಿನ್ಗಳು ಬುದ್ಧಿವಂತಿಕೆಯಿಂದ ಮುಂದೆ ಸಾಗುತ್ತಿದ್ರು. ಈ ಮಧ್ಯೆ ಒಯಿಶಿಯ ಮೇಲೆ ಯಾರೋ ಬಾಣ ಹೊರಡ್ತಾರೆ ಮತ್ತು ಅವರ ಮುಖವಾಡ ಕಳಚುತ್ತದೆ. ಅದನ್ನು ನೋಡಿದ ಕಿರಾ ಶಾಕ್ ಆದರು. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಗದ್ದಲ ಉಂಟಾಯಿತು. ಕಿರಾ ಮತ್ತು 47 ರೋನಿನ್ ಹೋರಾಡಲು ಸ್ಟಾರ್ಟ್ ಮಾಡಿದ್ರು. ಯುದ್ಧದ ವಾತಾವರಣವಿತ್ತು. 47 ರೋನಿನ್ಗಳು ಸಹ ಕಿರಾದಲ್ಲಿ ಅನೇಕ ಜನರನ್ನು ಕೊಂದರು. ಅವರು ಹೋರಾಡುತ್ತಿದ್ರು. ಈ ಟೈಮ್ನಲ್ಲಿ ಕಾಯ್ ಪ್ರಿನ್ಸೆಸ್ ಅನ್ನು ತಲುಪುತ್ತಾನೆ. ಕಿರಾ ಹಿಂದೆ ಒಯಿಶಿ ಕೂಡ ಇದ್ದ. ಕಾಯ್ ಪ್ರಿನ್ಸೆಸ್ಗೆ ಹೇಳುವಂತೆ ನಾವು ಒಂದಾಗುವುದನ್ನು ಯಾವುದೂ ತಡೆಯುವುದಿಲ್ಲ. ಅಷ್ಟರಲ್ಲಿ ಮಾಟಗಾತಿ ಬರ್ತಾಳೆ. ಸಡನ್ಲಿ ಮಾಟಗಾತಿ ಅವಳ ಒರಿಜಿನಲ್ ಗೆಟಪ್ ನಲ್ಲಿ ಬರುತ್ತಾಳೆ. ಅವಳು ಬೃಹತ್ ಡ್ರ್ಯಾಗನ್ ಆಗಿದ್ದಳು. ಕಾಯ್ ಧೈರ್ಯದಿಂದ ಆ ಡ್ರ್ಯಾಗನ್ ಜೊತೆ ಹೋರಾಡ್ತಾನೆ. ಅದು ಎಲ್ಲೆಂದರಲ್ಲಿ ಸುತ್ತುವರೆದು ಅದರ ಬಾಯಿಂದ ಬೆಂಕಿಯನ್ನು ಎಸೆಯುತ್ತಿತ್ತು. ಈಗ ಕಾಯ್ ಅವನ ಕತ್ತಿ ಸ್ಕಿಲ್ ಗಳನ್ನು ಯೂಸ್ ಮಾಡ್ತಾನೆ. ಅವನು ಆ ಮಾಟಗಾತಿಯನ್ನು ಕೊಲ್ತಾನೆ. ಕಿರಾದಲ್ಲಿಯೂ ಒಯಿಶಿ ಪ್ರಾಬಲ್ಯ ಹೊಂದಿದ್ದರು. ಒಯಿಶಿ ಕಿರಾಗೆ ನಾನು ನಿಮ್ಗೆ ಹೇಳಿದ್ದೇನೆ, ಎಲ್ಲದಕ್ಕೂ ಸೇಡು ತೀರಿಸಿಕೊಳ್ಳುತ್ತೇನೆ ಅಂತ ಹೇಳ್ತಾನೆ. ಹೀಗೆ ಹೇಳ್ತಾ ಕಿರಾನ ಹೆಡ್ ಅನ್ನು ಬೇರ್ಪಡಿಸ್ತಾನೆ. ಕಿರಾನ ಹೆಡ್ ಅನ್ನು ಕಾಯ್ ಎಲ್ಲಿ ಹಿಡಿದಿದ್ದ ಮತ್ತು ಕಿರಾನ ಹೆಡ್ ಅನ್ನು ಅವನ ಕಾಯಿನ ಅಲ್ಲಿ ನೋಡಿದ ನಂತರ ಫೈಟಿಂಗ್ ನಿಲ್ಲುತ್ತದೆ. 47 ರೋನಿನ್ಗಳು ಇಲ್ಲಿ ಗೆದ್ದಿದ್ದಾರೆ. ಅವರು ಕಿರಾ ಮೇಲೆ ಸೇಡು ತೀರಿಸಿಕೊಂಡಿದ್ದಾರೆ. ಆದ್ರೆ ಅವರು ರಾಜನ ಬಳಿಗೆ ಹೋದಾಗ ನೀವು ನನಗೆ ವಿರುದ್ಧವಾಗಿ ಅದನ್ನು ಮಾಡಿದ್ದೀರಿ ಅಂತ ಹೇಳ್ತಾನೆ. ಆಕ್ರಮಣ ಮಾಡಬೇಡಿ, ಸೇಡು ತೀರಿಸಿಕೊಳ್ಳಬೇಡಿ ಅಂತ ಹೇಳಿದ್ದೆ, ಅದಕ್ಕಾಗಿಯೇ ನಿನಗೆ ಮರಣದಂಡನೆ ವಿಧಿಸಲಾಗಿದೆ. ನೀವೆಲ್ಲರೂ ಗೌರವಾನ್ವಿತ ಸಾವನ್ನು ಹೊಂದುವಿರಿ. ನೀವು ನನ್ನ ವಿರುದ್ಧ ಹೋಗಿದ್ದೀರಿ ಎಂಬುದರಲ್ಲಿ ಸಂದೇಹವಿಲ್ಲ. ಆದ್ರೆ ನಿಮ್ಮ ರಾಜನಿಂದ ಸರಿ ಮಾಡುವ ಸಲುವಾಗಿ ನೀವು ನಿಮ್ಮ ಬಗ್ಗೆ ಕಾಳಜಿ ವಹಿಸಲಿಲ್ಲ. ಅದಕ್ಕಾಗಿಯೇ ನಾನು ನಿಮ್ಗೆ ಗೌರವಾನ್ವಿತ ಸಾವನ್ನು ನೀಡಲು ಬಯಸುತ್ತೇನೆ. ನಿಮ್ಮ ರಾಜನು ಮಾಡಿದಂತೆ ನೀವು ಸಹ ನಿಮ್ಮನ್ನು ಕೊಲ್ಲುತ್ತೀರಿ. ಇಲ್ಲಿ ಒಯಿಶಿ ಅವನೊಂದಿಗೆ ಒಪ್ಪಿಕೊಳ್ತಾನೆ. ಅವರು ವೈಟ್ ಉಡುಗೆ ಧರಿಸುತ್ತಾರೆ ಅಂತ ತೋರಿಸಲಾಗಿದೆ. ಅವರು ತಮ್ಮನ್ನು ಕೊಲ್ಲಲು ಸಿದ್ಧರಾಗಿದ್ದಾರೆ. ಇದನ್ನೆಲ್ಲ ನೋಡ್ತಾ ಪ್ರಿನ್ಸೆಸ್ ಒಸರುತ್ತಿದ್ದಳು. ಕಿಂಗ್ಡಮ್ ನ ರಾಜನು ಒಯಿಶಿಯ ಮಗನನ್ನು ಅವರಿಂದ ತೆಗೆದು ಹಾಕ್ತಾನೆ. ಅವನು ಹೇಳ್ತಾನೆ, ನೀವು ನಿಮ್ಮ ಪ್ರಾಣವನ್ನು ತೆಗೆದುಕೊಳ್ಳುವುದನ್ನು ನಾನು ಬಯಸುವುದಿಲ್ಲ, ಯಾಕಂದ್ರೆ ಒಯಿಶಿಯ ಮಾರ್ಕ್ ಉಳಿದಿರಬೇಕು ಅಂತ ನಾನು ಬಯಸುತ್ತೇನೆ. ಅವರು ತಮ್ಮನ್ನು ಕೊಲ್ತಾರೆ. ಅವರು ಗೌರವದಿಂದ ಸಾಯ್ತಾರೆ, ವಾರಿಯರ್ ನಂತೆ. ಅವರನ್ನು ನೋಡಿದ ನಂತರ ಪ್ರಿನ್ಸೆಸ್ ಅಳ್ತಾಳೆ. ಇಲ್ಲಿಗೆ ಚಿತ್ರ ಮುಗಿಯುತ್ತದೆ.